ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ವಿಶೇಷವಾಗಿ ದೇವಸ್ಥಾನದಲ್ಲಿ ತೀರ್ಥವನ್ನು ತೆಗೆದುಕೊಳ್ಳುವಾಗ ಪಾಲಿಸಬೇಕಾದ ಕೆಲವು ನಿಯಮಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾವ ಸಮಯದಲ್ಲಿ ತೆಗೆದುಕೊಳ್ಬಾರ್ದು, ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು, ಪ್ರತಿಯೊಂದನ್ನು ತೀರ್ಥದ ಬಗ್ಗೆ ವಿಚಾರವಾಗಿ ಕೆಲವೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ದೇವರ ಪೂಜೆ ಹೀಗೆ ಯಾವುದೇ ವಿಧಾನ ಆಗಿರ್ಬೋದು, ಯಾವುದೇ ಧಾರ್ಮಿಕ ಸ್ಥಳ ಕಾರ್ಯಕ್ರಮಗಳಲ್ಲಿ ತೀರ್ಥವನ್ನು ತೆಗೆದುಕೊಳ್ಳುವುದು ನಮಗೆ ರೂಢಿಯಾಗಿದೆ, ಅಂದರೆ ವಾಡಿಕೆ ಕೂಡ ಅಂತಲೇ ಹೇಳ್ಬೋದು. ತೀರ್ಥ ಎಂದರೆ ದೇವರು ನೀಡುವ ಪ್ರಸಾದ ಎಂದೇ ನಾವು ಭಾವಿಸ್ತೀವಿ. ತೀರ್ಥಕ್ಕೆ ಸಾಕಷ್ಟು ಮಹತ್ವದ ಜೊತೆಗೆ ತೀರ್ಥವನ್ನು ತೆಗೆದುಕೊಳ್ಳುವಾಗ ಕೆಲವೊಂದು ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕಾಗ್ತದೆ. ಅಂತಹ ನಿಯಮಗಳು ಯಾವುವು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದ ನಂತರ ತೀರ್ಥವನ್ನು ನಾವು ತೆಗೆದುಕೊಳ್ತೀವಿ. ತೀರ್ಥವನ್ನು ತೆಗೆದುಕೊಳ್ಳದೆ ಬಹುಶಃ ಯಾರೂ ದೇವಸ್ಥಾನದಿಂದ ಹೊರಬರುವುದಿಲ್ಲ. ತೀರ್ಥಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷವಾದ ಪ್ರಾಧಾನ್ಯವಿದೆ. ತೀರ್ಥವನ್ನು ನಾವು ನಾನಾ ರೂಪದಲ್ಲಿ ನೋಡ್ತೀವಿ, ಆದರೆ ಭಕ್ತಿ ಮಾತ್ರ ಒಂದೇ ಆಗಿರ್ತದೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತೀರ್ಥ ತೆಗೆದುಕೊಳ್ಳುವಾಗ ಕೆಲವು ನಿಯಮಗಳನ್ನು ಅನುಸರಿಸಬೇಕು. ಇದರಿಂದ ಮಾತ್ರ ದೇವರ ಅನುಗ್ರಹ ಸಿಗಲು ಸಾಧ್ಯ ಅಂತಲೇ ಹೇಳ್ಬೋದು. ತೀರ್ಥವನ್ನು ತೆಗೆದುಕೊಳ್ಳುವಾಗ ಹಸ್ತ ಗೋಕರ್ಣ ಮುದ್ರೆಯೊಂದಿಗೆ ತೀರ್ಥವನ್ನು ತೆಗೆದುಕೊಳ್ಳಬೇಕು. ಕೆಲವರು ಬಲಗೈಯಿಂದ ಮಾತ್ರ ತೀರ್ಥವನ್ನು ತೆಗೆದುಕೊಳ್ತಾರೆ, ಆದರೆ ಹೀಗೆ ಮಾಡೋದು ಕ್ರಮ ಅಲ್ಲ ಅಂತಲೇ ಹೇಳ್ಬೋದು. ತೀರ್ಥ ತೆಗೆದುಕೊಳ್ಳುವಾಗ ಬಲಗೈಯನ್ನು ಎಡಗೈಯಲ್ಲಿ ಇರಿಸಬೇಕು. ಅಂದರೆ ಎಡಗೈ ಮೇಲೆ ಬಲಗೈಯನ್ನು ಇರಿಸ್ಕೊಂಡು ಹೆಬ್ಬೆರಳು ಮತ್ತು ತೋರು ಬೆರಳುಗಳನ್ನು ಮಡಚಿ ಮತ್ತು ಇದರ ಮೂರೂ ಬೆರಳುಗಳನ್ನು ನಾವು ಏನು ಮಾಡಬೇಕು ಅಂದರೆ ಮುಂದಕ್ಕೆ ಚಾಚುವಂತೆ ಇರಿಸಬೇಕು. ಈ ಮುದ್ರೆಯಲ್ಲಿರುವ ದೇವರ ಪವಿತ್ರವಾದ ತೀರ್ಥವನ್ನು ತೆಗೆದುಕೊಂಡು ಬಾಯಿಗೆ ಅಂದರೆ ತೀರ್ಥವನ್ನು ಹಾಕಿಕೊಳ್ಬೇಕು. ತೀರ್ಥ ಕುಡಿಯುವಾಗ ಸದ್ದು ಮಾಡಬಾರ್ದು. ಹಾಗೆ ತೀರ್ಥವು ಕೂಡ ಕೆಳಗೆ ಬೀಳಬಾರ್ದು. ತೀರ್ಥವನ್ನು ಇತರರೊಂದಿಗೆ ಕೂಡ ಹಂಚಿಕೊಳ್ಳುವುದು ತಪ್ಪು ಅಂತಲೇ ಹೇಳ್ತೀನಿ. ಓಂ ಅಚ್ಯುತ ಅನಂತ ಗೋವಿಂದ ಎಂಬ ನಾಮಗಳನ್ನು ಸ್ಮರಿಸುತ್ತಾ ಭಕ್ತಿ ಶ್ರದ್ಧೆಯಿಂದ ಭಗವಂತನನ್ನು ಸ್ಪರ್ಶಿಸುತ್ತಾ ತೀರ್ಥವನ್ನು ಕುಡಿಬೇಕು. ಇನ್ನು ತೀರ್ಥವನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ತೀರ್ಥ ತೆಗೆದುಕೊಂಡ ನಂತರ ಅನೇಕರು ತಮ್ಮ ಬಲಗೈಯನ್ನು ತಲೆಯ ಮೇಲೆ ಇಡುತ್ತಾರೆ, ಅಂದರೆ ತಲೆಗೆ ಒರೆಸ್ಕೊಳ್ತಾರೆ. ಆದರೆ ಈ ರೀತಿ ಮಾಡುವುದು ತಪ್ಪು. ಏಕೆಂದರೆ ಬ್ರಹ್ಮದೇವನು ತಲೆಯ ಮೇಲೆ ಇದ್ದಾನೆ. ಹೀಗೆ ಮಾಡೋದ್ರಿಂದ ನಾವು ಬ್ರಹ್ಮದೇವನಿಗೆ ಎಂಜಲು ಮುಟ್ಟಿಸಿದಂತಾಗ್ತದ ಅಂತಲೇ ನಮ್ಮ ಇತಿಹಾಸದಲ್ಲಿ ಹಾಗೆ ಪುರಾಣಗಳಲ್ಲೂ ಕೂಡ ಹೇಳಿದ್ದಾರೆ. ಬ್ರಹ್ಮದೇವನಿಗೆ ಯಾವುದೇ ಕಾರಣಕ್ಕೂ ಕೂಡ ಎಂಜಲನ್ನು ಮುಟ್ಟಿಸಬಾರ್ದು. ಅದಕ್ಕಾಗಿ ನೀವು ತೀರ್ಥವನ್ನು ಕುಡಿದ ನಂತರ ಆ ಕೈಯನ್ನು ತಲೆಗೆ ಒರೆಸ್ಕೋಬೇಡ್ರಿ. ಅದಕ್ಕಾಗಿಯೇ ತೀರ್ಥವನ್ನು ಸೇವಿಸಿದ ನಂತರ ಕೈಗಳನ್ನು ಯಾವುದೇ ಕಾರಣಕ್ಕೂ ತಲೆಗೆ ಒರೆಸ್ಕೋಬೇಡ್ರಿ ಅಂತಲೇ ಹೇಳ್ತೀನಿ. ಕೆಲವು ಕಡೆ 3 ಬಾರಿ ತೀರ್ಥವನ್ನು ತೆಗೆದುಕೊಳ್ಳಲು ಹೇಳ್ತಾರೆ. ಇದು ಯಾಕೆ ಎಂಬುದು ಹಲವರಿಗೆ ತಿಳಿದಿರುವುದಿಲ್ಲ. ಮೊದಲನೇ ಸಲ ನೀಡುವ ತೀರ್ಥವು ದೈಹಿಕ ಮತ್ತು ಮಾನಸಿಕ ಶುದ್ಧಿಗಾಗಿ ನೀಡ್ತಾರೆ. 2ನೇ ಬಾರಿ ನ್ಯಾಯ ಧರ್ಮದ ನಡತೆ ಸರಿಯಾಗಿ ಇರಬೇಕು ಅಂತೇಳಿ ನೀಡ್ತಾರೆ. 3ನೇ ಬಾರಿಗೆ ಪವಿತ್ರ ಭಗವಂತನ ಪರಮವಾಕ್ಯವನ್ನು ಯೋಚಿಸಿ ತೆಗೆದುಕೊಳ್ಬೇಕು ಅಂತಲೇ ಹೇಳ್ಬೋದು. ಕೆಲವರು ಏನು ಮಾಡ್ತಾರಂದ್ರೆ ಪ್ರಸಾದ ತೆಗೆದುಕೊಂಡ ನಂತರ ಬಲಗೈಯಲ್ಲಿ ಇಟ್ಟುಕೊಂಡು ತಿಂತಾರೆ. ಹಾಗೆ ಮಾಡೋದು ಕೂಡ ತಪ್ಪು. ಬಲಗೈಯಿಂದ ಪ್ರಸಾದವನ್ನು ತೆಗೆದುಕೊಂಡ ನಂತರ ಅದನ್ನು ಎಡಗೈಗೆ ವರ್ಗಾಯಿಸಬೇಕು. ಆ ನಂತರ ಪ್ರಸಾದವನ್ನು ಹಣೆಗೆ ಹಚ್ಚಿ, ಅಂದರೆ ಕಣ್ಣಿಗೆ ಆಗಲಿ ಹಣೆಗೆ ದೇವರನ್ನು ಸ್ಮರಿಸ್ಕೊಳ್ತಾ ಸ್ವಲ್ಪವಾಗಿ ತಿನ್ನಬೇಕು. ಇದನ್ನು ನಾವು ಒಂದು ಕೈಯಲ್ಲಿ ಹಕ್ಕಿಯಂತೆ ಇಟ್ಟುಕೊಂಡು ತಿಂದರೆ ಅಂದರೆ ಮುಂದಿನ ಜನ್ಮದಲ್ಲಿ ಹಕ್ಕಿಯಾಗಿ ಹುಡ್ತೀವಿ ಎಂಬ ಮಾಹಿತಿ ಕೂಡ ಇದೆ ಅಂತಲೇ ಹೇಳ್ಬೋದು. ಮಹಿಳೆಯರು ಸೀರೆ ಸೆರಗು ಒಡ್ಡಿ ಹೂವು ಹಣ್ಣು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತಲೇ ಹೇಳ್ಬೋದು. ಅದೇ ರೀತಿ ಇನ್ನು ತೀರ್ಥ ಯಾವಾಗ ತೆಗೆದುಕೊಳ್ಬಾರ್ದು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ದೇಹ ಅಶುದ್ಧವಾದಾಗ ತೀರ್ಥವನ್ನು ತೆಗೆದುಕೊಳ್ಬಾರ್ದು. ಸ್ನಾನವನ್ನು ಮುಗಿಸದೇ ಅಂದರೆ ಏನಾದರೂ ಮಲವಿಸರ್ಜನೆ ನಂತರ ಪಾದಗಳನ್ನು ತೊಳೆದುಕೊಳ್ಳದೆ ತೀರ್ಥವನ್ನು ತೆಗೆದುಕೊಳ್ಬಾರ್ದು. ಅದೊಂದು ಅಂದರೆ ಅಪವಿತ್ರ ಕೃತ್ಯ ಅಂತಲೇ ಹೇಳ್ಬೋದು. ವಿಭೂತಿ ಮತ್ತು ಕುಂಕುಮ ಇಲ್ಲದಿದ್ದರೂ ಕೂಡ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಳ್ಬಾರ್ದು. ಅದಕ್ಕಾಗಿಯೇ ದೇವಸ್ಥಾನಕ್ಕೆ ಹೋಗುವವರೆಲ್ಲರೂ ಕೂಡ ಮೊದಲು ಕುಂಕುಮ ತೆಗೆದುಕೊಂಡು ಹಣೆಗೆ ಬೊಟ್ಟು ಅಂದರೆ ಹಚ್ಕೊಂಡು, ಮಹಿಳೆಯರು ಏನಾದರೂ ಸಮಸ್ಯೆ ಇದ್ದರೆ ತೀರ್ಥ ಮತ್ತು ಪ್ರಸಾದಗಳನ್ನು ಮುಟ್ಟಬಾರ್ದು. ಅದೇ ರೀತಿ ಕೊನೆಯದಾಗಿ ಪೂಜಾ ಕೋಣೆಗೂ ಕೂಡ ಅಂದರೆ ಮಹಿಳೆಯರಿಗೆ ಏನಾದರೂ ಸಮಸ್ಯೆ ಇದ್ದಾಗ ಹೋಗಬಾರ್ದು ಅಂತಲೇ ಹೇಳ್ತೀನಿ. ಇನ್ನು ತೀರ್ಥದಲ್ಲಿ ಎಷ್ಟು ವಿಧಗಳು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ತೀರ್ಥವನ್ನು ನಾವು 4 ರೀತಿಯಲ್ಲಿ ಅದಾವ ಅಂತ ಹೇಳ್ಬೋದು. ಮೊದಲನೇದಾಗಿ ಜಲತೀರ್ಥ.
ಅಕಾಲಿಕ ಮರಣ ಮತ್ತು ಎಲ್ಲ ರೋಗಗಳಿಂದ ಮುಕ್ತಿ. ರಾತ್ರಿ ಪೂಜೆಯ ನಂತರ ಕಷಾಯ ತೀರ್ಥವನ್ನು ವಿತರಿಸಲಾಗ್ತದೆ. ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ಕೊಡ್ತಾರೆ ಇದನ್ನು. ಪಂಚಾಮೃತ ತೀರ್ಥವನ್ನು ಸೇವಿಸಿದರೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದೆ ಎಂಬ ನಂಬಿಕೆ ಇದೆ. ಪಾನಕ ತೀರ್ಥವನ್ನು ಕೂಡ ನೀಡ್ತಾರೆ. ಇವುಗಳಷ್ಟೇ ಅಲ್ಲ, ತುಳಸಿ ತೀರ್ಥ, ಬಿಲ್ವ ತೀರ್ಥ ಮತ್ತು ಪಚ್ಚಕರ್ಪೂರ ತೀರ್ಥವನ್ನು ಕೂಡ ವಿತರಿಸ್ತಾರೆ. ಹಾಗೆ ತೀರ್ಥಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಅದೇ ರೀತಿ ಕಾಲಲ್ಲೇ ಚೆಲ್ಲೋದಾಗಲಿ, ಅದೇ ರೀತಿ ತಲೆಗೆ ಒರೆಸ್ಕೊಳ್ಳೋದಾಗಲಿ, ತಲೆಗೆ ಯಾಕೆ ಒರೆಸ್ಕೋಬಾರ್ದು ಪ್ರತಿಯೊಂದನ್ನು ವಿವರವಾಗಿ ಹೇಳಿದ್ದೀನಿ. ಅದೇ ರೀತಿ ಮತ್ತೆ ದೇವಸ್ಥಾನದ ಬಗ್ಗೆ ಆಗಿರ್ಬೋದು, ಪೂಜೆ ಬಗ್ಗೆ ಆಗಿರ್ಬೋದು, ಏನು ಆಚಾರ ವಿಚಾರ ನಾವು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.